Find the number of terms in each of the following APs. So ಮೊದಲು ನೀವು ಮಾಡಬೇಕು. 7, 15, 19, ... 205. ಪಾಸ್ ಮಾಡಿದ್ದೀರಾ ಅನ್ಕೊಂತೀನಿ. ಸೊ ಫಸ್ಟ್ ಟರ್ಮ್ ಇಸ್ 7. ಕಾಮನ್ ಡಿಫ್ರೆನ್ಸ್ 13 minus 7, 6 ಬರುತ್ತೆ. ಇದನ್ನು ವೆರಿಫೈ ಮಾಡೋದಕ್ಕೆ 19 minus 13 ಕೂಡ ಮಾಡಿ, ಅದು ಕೂಡ 6 ಅಲ್ವಾ. ಎ ಏನು ಕೊಟ್ಟಿದ್ದಾರೆ, ಡಿ ಆದಮೇಲೆ ಎ ಏನು ಕೊಟ್ಟಿದ್ದಾರೆ, 205. ಅದು ಯಾವ ಜಾಗದಲ್ಲಿ ಇದೆ ಅಂತ ಕೊಟ್ಟಿಲ್ಲ, ಅದನ್ನೇ ಕೇಳ್ತಾ ಇರೋದು. ಫೈಂಡ್ ದ ನಂಬರ್ ಆಫ್ ಟರ್ಮ್ಸ್ ಅಂತ ಹೇಳಿದ್ರೆ ಇಲ್ಲಿಂದ ಇದು 1ನೇ ಟರ್ಮು, ಇದು ಎಷ್ಟನೇ ಟರ್ಮು ಅಂತ ಹೇಳಿ, ಇದು ಯಾವ ಜಾಗದಲ್ಲಿ ಇದೆ ಅಂತ ಗೊತ್ತಾಯಿತು ಅಂತ ಹೇಳಿದ್ರೆ ನಂಬರ್ ಆಫ್ ಟರ್ಮ್ ಸಿಗುತ್ತೆ, ಆ ಲೆಕ್ಕ ಇದು, ಸರಿನಾ. ಸೊ ಹೇಗೆ, ಫಾರ್ಮುಲಾ ಮತ್ತೆ ಸಬ್ಸ್ಟಿಟ್ಯೂಷನ್ ಅಷ್ಟೇನೆ, ಫಾರ್ಮುಲಾ ಆ್ಯಂಡ್ ಸಬ್ಸ್ಟಿಟ್ಯೂಷನ್. ಸೊ ಫಾರ್ಮುಲಾ ಏನು ಬರುತ್ತೆ, ಫಾರ್ಮುಲಾ ಬಂದು an is equal to a plus n minus 1 into d. ಸೊ ಏನೇನು 205, a 7, n minus 1 ಕಂಡುಹಿಡಿಬೇಕು, d ಒಂದು 6. ಸೊ ಡಿ ಯಾವತ್ತಿದ್ರೂ ವೆರಿಫೈ ಮಾಡೋದಕ್ಕೆ ಒಂದೆರಡು ಟರ್ಮ್ ತೊಗೊಂಡು ಮಾಡ್ಬೇಕು ನೀವು ಕೆಲಸ. ಸೊ ಮೊದಲನೇದಾಗಿ 7 ಎಲಿಮಿನೇಟ್ ಮಾಡಬೇಕು, ಹಾಗಾಗಿ -7 ಮಾಡೋಣ ಎರಡು ಕಡೆನ. ಇದು ನಮ್ಮ ಡಿಫ್ರೆನ್ಸ್ ಬಂದು 198 ಅಲ್ವಾ. +7 -7 ಕ್ಯಾನ್ಸಲ್ ಆಗುತ್ತೆ. ಸೊ n minus 1 into 6. ಸೊ ನೆಕ್ಸ್ಟ್ ಡಿವೈಡ್ ಬೈ 6 ಮಾಡಿ. ಸೊ ದಿಸ್ ಇಸ್ 633 ಅಲ್ವಾ, ಇಸ್ ಈಕ್ವಲ್ ಟು n minus 1. ಸೊ -1 ಕ್ಯಾನ್ಸಲ್ ಮಾಡೋದಕ್ಕೆ +1 ಮಾಡಿ ಎರಡು ಕಡೆ. ಸೊ 34 is equal to n. ಇದು ನಿಮ್ಮ n ಅಂತ ಹೇಳಿ ನಂಬರ್ ಆಫ್ ಟರ್ಮ್ಸ್ ಇಸ್ 34. ನಂಬರ್ ಆಫ್ ಟರ್ಮ್ಸ್ is equal to 34. ಇದನ್ನ ವೆರಿಫೈ ಮಾಡೋಣ, ಹೇಗೆ, ನಮ್ಮ ಕೋಡ್ ಉಪಯೋಗಿಸಿ. ಸೊ ಮೊದಲನೇದಾಗಿ 7, 13, 19 ಸೀಕ್ವೆನ್ಸ್ ಏನಿದೆ ಅಂತ ಎಂಟರ್ ಮಾಡಬೇಕು. 13, 19 ಸೀಕ್ವೆನ್ಸ್ ಇಂದ AP ಅಂತ ಹೇಳ್ತಾ ಇದೆ. ಫಸ್ಟ್ ಟರ್ಮ್ 7, ಕಾಮನ್ ಡಿಫ್ರೆನ್ಸ್ 6, ಕರೆಕ್ಟ್. ಸೊ ಇವಾಗ ನಾವು 30 ಎಷ್ಟಿದೋ 34 ಟರ್ಮ್ ಎಂಟರ್ ಮಾಡಿದ್ರೆ ನಮಗೆ 205 ಬರಬೇಕು. 205 ಬಂತು ಅಂತ ಹೇಳಿದ್ರೆ ಲೆಕ್ಕ ಏನೋ, ನಮ್ಮ ಉತ್ತರ ಸರಿ ಇದೆ. ಈ ಉತ್ತರ ಸರಿ. ಇದೇ ರೀತಿಯಲ್ಲಿ ಮತ್ತೊಂದು ಕ್ವಶನ್ ಇದೆ, ಈ ಪ್ರಶ್ನೆ ನೀವು ಖುದ್ದಾಗಿ ಮಾಡಿ. ಸೀಕ್ವೆನ್ಸ್ 18, 15, 15.5, 13, ... -47. ಫಸ್ಟ್ ಟರ್ಮ್ ಇಲ್ಲೇನೋ 18, ಕಾಮನ್ ಡಿಫ್ರೆನ್ಸ್ 15.5 -18 ಅಂತ ಹೇಳಿದ್ರೆ ಇದು -2.5 ಅಲ್ವಾ. ವೆರಿಫೈ ಮಾಡೋದಕ್ಕೆ ಮತ್ತೊಂದು ಮಾಡಿ, 13 - 15.5 ಇದು ಕೂಡ -2.5. ಸೊ ಎ ಆಯಿತು, ಏನಾಯಿತು, ಸಾರಿ ಡಿ ಆಯಿತು, an is -47. ಸೊ ಬೇಸಿಕಲಿ n ಏನು ಅಂತ ಕಂಡುಹಿಡಿಬೇಕು ನಾವು. ಸೊ ಇಲ್ಲೂ ಏನು ಮಾಡಬೇಕು, ಫಾರ್ಮುಲಾ ಆ್ಯಂಡ್ ಸಬ್ಸ್ಟಿಟ್ಯೂಷನ್. ಫಾರ್ಮುಲಾ ಆ್ಯಂಡ್ substitution. So formula is an is equal to a plus n minus 1 into d. So an ಗೊತ್ತಿದೆ, -47 is equal to a 18 plus n minus 1 into common difference -5/2. So -18 ಸಬ್ಟ್ರಾಕ್ಟ್ ಮಾಡಿ ಎರಡು ಕಡೆನೂ, ಏನಕ್ಕೆ +18 -18 ಕ್ಯಾನ್ಸಲ್ ಆಗೋದಕ್ಕೆ ಹಾಗೆ ಮಾಡಬೇಕಾಗುತ್ತೆ. ಸೊ ಇದು 50, 15, 65 is equal to n minus 1 into -5/2. ಸೊ ಇದು -5/2 ಹೋಗ್ಸೋದಕ್ಕೆ
minus pi by 2 ಹೋಗ್ಸೋದಕ್ಕೆ I should multiply both the sides with minus 2 by 5 multiplicative inverse ಅಲ್ವಾ? ಸೊ ನೆಗೆಟಿವ್ ಪಾಸಿಟಿವ್ ಆಗುತ್ತೆ, 5 by 2 2 by 5 ಕ್ಯಾನ್ಸಲ್ ಆಗುತ್ತೆ, ನೆಗೆಟಿವ್ ಪಾಸಿಟಿವ್ ಆಗುತ್ತೆ, 5 1s 5 13s 26 is equal to n minus 1 plus 1 add ಮಾಡಿ, so n is equal to 27. So ಕೊನೆಯ ಉತ್ತರ there are 27 terms. There are 27 terms. ನೀವೇ ಸ್ವಂತ ಕೋಡ್ ಹೋಗಿ ವೆರಿಫೈ ಮಾಡ್ಕೊಳ್ಳಿ ಆಯ್ತಾ.